ಇನ್ನು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಪರಿಣಾಮ ಕರ್ನಾಟಕದಲ್ಲಿ ತೀವ್ರವಾಗ್ತಾ ಇದೆ. ಕಲಬುರಗಿಯಲ್ಲಿ ಆಟೋ ಗ್ಯಾಸ್ಗೆ ಪರದಾಟ ನಡೀತಾ ಇದೆ. ಬಹುತೇಕವಾಗಿ LPG ಆಟೋಗಳು ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕೆ ಅಂತ ಪರದಾಡ್ತಾ ಇದೆ. CNG LPG ಮೇಲೆ ನಡೆಯುವಂತಹ ಆಟೋಗಳು LPG ತುಂಬಿಸಿಕೊಳ್ಳೋದಕ್ಕೆ ಪರದಾಡ್ತಾ ಇದೆ. ಬಂಕ್ಗಳು ಬಂದ್ ಆಗಿದ್ದಾವೆ. ಸರಬರಾಜಿನಲ್ಲಿ ವ್ಯತ್ಯಯ ಇಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಇಲ್ರಿ, ಎಲ್ಲವೂ ಸರಿಯಾಗಿದೆ, ಸರಬರಾಜು ಮಾಡೋದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಕೊರತೆ ಏನಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಕಲಬುರಗಿಯಲ್ಲಿ ಗ್ಯಾಸ್ ಬಂಕ್ಗಳೆಲ್ಲವೂ ಕೂಡ ಬಂದ್ ಆಗಿದ್ದಾವೆ. ಗ್ಯಾಸ್ ಬಂಕ್ಗಳ ಮುಂದೆ ನೋ ಸ್ಟಾಕು, ನಮ್ಮ ಹತ್ರ ಸ್ಟಾಕೇ ಇಲ್ಲ ಅನ್ನೋ ಬೋರ್ಡನ್ನು ಗ್ಯಾಸ್ನ ಬಂಕ್ನವರು ಹಾಕಿದ್ದಾರೆ. ಕಲಬುರಗಿಯಲ್ಲಿ ಒಟ್ಟು 14 ಗ್ಯಾಸ್ ರಿಫಿಲ್ ಸೆಂಟರ್ಗಳು ಇದ್ದಾವೆ. ಕೇವಲ 5ರಿಂದ 6 ಬಂಕ್ಗಳು ಮಾತ್ರ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಆಟೋ ಗ್ಯಾಸ್ಗೂ ಆಟೋ ಚಾಲಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು, ಬೆಳ್ಳಂಬೆಳಗ್ಗೆ ಬರಬೇಕು, ಅವರ ಕುಟುಂಬದ ಒಂದು ತೇರನ್ನು ಎಳೆಯೋದಕ್ಕೆ ಅಂತ ಇವರು ಬೇರೆಯವರ ಜೀವನದ ಬಂಡಿಯನ್ನು ಕೂಡ ಎಳಿಬೇಕು ಈ ಆಟೋ ಚಾಲಕರು. ಯಾಕಂದರೆ ಬೇರೆಯವರು ಕೂಡ ಇವರನ್ನೇ ನೆಚ್ಕೊಂಡು ಕೆಲಸಕ್ಕೆ ಮತ್ತೊಂದು ಮಗದೊಂದು ಅಂತ ತೆರಳ್ತಾ ಇರ್ತಾರೆ. ಅವರಿಗೂ ಕೂಡ ಈಗ ತೀವ್ರ ಸಮಸ್ಯೆ. ಅಂದರೆ ದೇಶದ ಆರ್ಥಿಕ ಚಟುವಟಿಕೆ ಏನಿದೆ, ರಾಜ್ಯದ ಆರ್ಥಿಕ ಚಟುವಟಿಕೆ, ಇದರ ಮೇಲೆ ಸಂಪೂರ್ಣವಾಗಿ ತೀವ್ರತರ ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಈ ಗ್ಯಾಸ್ ಬಂಕ್ಗಳ ಎದುರು ಆಟೋ ಚಾಲಕರು ಬೆಳಗಿನ ಜಾವದಿಂದಲೇ ಬಂದು ಅರ್ಧ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು, ತರಸರಪ್ಪ ಸಾಕು, ಸ್ಟಾಕ್ ಇಲ್ಲ ಅಂತ ಹೇಳಬೇಡಿ, ನಮ್ಮ ಜೀವನದ ತೇರನ್ನು ಎಳಿಬೇಕು, ನಾವು ನಮ್ಮ ಹೊಟ್ಟೆ ಪಾಡನ್ನು ನೀಗಿಸ್ಕೊಳ್ಬೇಕು, ದಯವಿಟ್ಟು ನಮಗೆ LPG ಕೊರತೆಯನ್ನು ನೀಗಿಸ್ಕೊಡಿ ಅಂತ ಎಷ್ಟೇ ಹೇಳಿದ್ರು ಕೂಡ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಲಬುರಗಿ ಪ್ರತಿನಿಧಿ ಪುರುಷೋತ್ತಮ್ ಅವರು ಪ್ರತ್ಯಕ್ಷ ವರದಿ ಕಳಿಸಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಇರಾನ್ ಇರಾಕ್ ಇಸ್ರೇಲ್ ಯುದ್ಧದ ಪರಿಣಾಮ ಇದೀಗ ಕಲಬುರಗಿಗೂ ತಟ್ಟಿರುವಂತದ್ದು. ಕಲಬುರಗಿಯಲ್ಲಿ ಬಳಸುವಂತಹ LPG ಬಂಕ್ಗಳೇನಿದೆ, ಆಟೋ ಬಂಕ್ಗಳು, ಅವು ಸಂಪೂರ್ಣವಾಗಿ ಖಾಲಿಯಾಗಿರುವಂತದ್ದು. ಕಲಬುರಗಿಯ ಬಹುತೇಕ LPG ಬಂಕ್ಗಳು ಇದೀಗ ಖಾಲಿಯಾಗಿರುವಂತದ್ದು. ನಾವೇನ್ ದೃಶ್ಯದಲ್ಲಿ ನೋಡ್ತಾ ಇದೀವಿ, ಕಲಬುರಗಿ ನಗರದ ಕೋರ್ಟ್ ಬಳಿ ಇರುವಂತಹ ಒಂದು LPG ಆಟೋ ಗ್ಯಾಸ್ ಬಳಿ ಇದೀವಿ. ಆ ಒಂದು ಆಟೋ ಗ್ಯಾಸ್ ನ ಬಂಕ್ ನಲ್ಲಿ ದಿನನಿತ್ಯವೂ ಕೂಡ ಸಹಸ್ರಾರು ಆಟೋಗಳು ಬರ್ತಾ ಇದ್ವು. ಆದ್ರೆ LPG ಆಟೋ ಗ್ಯಾಸ್ಗೂ ಇದೀಗ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಸರಬರಾಜಿನಲ್ಲಿ ವ್ಯತ್ಯಯ ಇಲ್ಲ ಎನ್ನುವಂತ ಒಂದು ಸರ್ಕಾರ ಇದೀಗ ಕಲಬುರಗಿಯಲ್ಲಿ ಆಟೋ ಗ್ಯಾಸ್ ಬಂಕ್ಗಳು ಕೂಡ ಬಂದಾಗಿರುವಂತದ್ದು. ನಾವೇನ್ ದೃಶ್ಯದಲ್ಲಿ ನೋಡ್ತಾ ಇರುವೆ, ದಿನನಿತ್ಯವೂ ಕೂಡ ನೂರಾರು ಆಟೋಗಳು ಈ ಒಂದು ಬಂಕ್ಗೆ ಬರ್ತಾ ಇರುವುದು. ಬಹುತೇಕ ಇಲ್ಲಿ ನೋ ಸ್ಟಾಕ್ ಮತ್ತು ಬಂಕ್ ಅನ್ನ ಬಂದ್ ಮಾಡಲಾಗಿರುವಂತದ್ದು. ನಗರದಲ್ಲಿ ಅಂದ್ರೆ ಕಲಬುರಗಿ ನಗರದಲ್ಲಿ ಸುಮಾರು 3,000ಕ್ಕೂ ಅಧಿಕ ಆಟೋಗಳು ಇದೀಗ LPG ಅನ್ನೇ ನಂಬಿಕೊಂಡು ಬದುಕ್ತಾ ಇದ್ರು. LPG ಗ್ಯಾಸ್ ಮೂಲಕವೇ ಈ ಒಂದು ಆಟೋಗಳನ್ನ ಓಡಿಸ್ತಾ ಇದ್ರು. ಆದ್ರೆ ಇದೀಗ LPG ದರ ಸಿಗ್ತಾ ಇಲ್ಲ, LPG ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಸರ್ಕಾರದ ವಿರುದ್ಧ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ಸರಬರಾಜಿನಲ್ಲಿ ಯಾವುದೇ ವ್ಯತ್ಯಯ ಇಲ್ಲ ಅಂತಕ್ಕಂಥ ಸರ್ಕಾರ ಇದೀಗ ಬಹುತೇಕ ಕಲಬುರಗಿಯ ಸ್ಥಳೀಯ ಬಂಕ್ಗಳು ಬಂದಾಗಿರುವಂತದ್ದು. ಮತ್ತೊಂದೆಡೆ ಏನು ನೋ ಸ್ಟಾಕ್ ಬಂದ್ ಎನ್ನುವಂತ ಒಂದು ಬೋರ್ಡ್ ಅನ್ನು ಕೂಡ ಹಾಕ್ತಾ ಇರುವಂತದ್ದು. ಸುಮಾರು 3,000ಕ್ಕೂ ಹೆಚ್ಚಿನ ಆಟೋಗಳು LPG ಗ್ಯಾಸ್ ಮೂಲಕ ನಗರದಲ್ಲೂ ನಿತ್ಯ ಕೂಡ ಓಡಾಟವನ್ನು ಮಾಡ್ತವೆ. ಆದ್ರೆ ನಿತ್ಯ ಕನಿಷ್ಠ ಎಂದ್ರೂ ಆಟೋ ಒಂದಕ್ಕೆ 3ರಿಂದ 4 kg ಗ್ಯಾಸ್ ಕೂಡ ಬೇಕಾಗುತ್ತೆ. ಆದ್ರೆ ನಗರದಲ್ಲಿ ಗ್ಯಾಸ್ ರಿಫಿಲಿಂಗ್ ಸೆಂಟರ್ಗಳು ಕೂಡ ಬಂದಾಗಿರುವಂತದ್ದು. ನಗರದಲ್ಲಿ ಒಟ್ಟು 14 ಆಟೋ ಗ್ಯಾಸ್ ರಿಫಿಲಿಂಗ್ ಸೆಂಟರ್ಗಳಿವೆ. ಅದರಲ್ಲಿ ಸದ್ಯ 4ರಿಂದ 5 ಮಾತ್ರ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇರುವಂತದ್ದು. ಅಲ್ಲಿಯೂ ಕೂಡ ಯಾವಾಗ ಗ್ಯಾಸ್ ಸ್ಟಾಕ್ ಇರುತ್ತಿದೆಯೋ ಅಂತಕ್ಕಂಥದ್ದು ಇನ್ನೂ ಕೂಡ ತಿಳಿದಿಲ್ಲ. ಆದ್ರೆ ಉಳಿದ ರಿಫಿಲಿಂಗ್ ಸೆಂಟರ್ ಗಳನ್ನ ಕೂಡ ಬಂದ್ ಮಾಡಿ ಯಾರು ಒಳಬರದಂತೆ ಹಗ್ಗವನ್ನ ಕೂಡ ಹಾಕಲಾಗಿರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇರುವೆ. ಬಿಕೋ ಅಂತಕ್ಕಂಥ ಒಂದು ಏನೋ ಸ್ಥಳೀಯ ಬಂಕ್ ಗಳನ್ನ ನಾವು ನೋಡ್ತಾ ಇರುವಂತದ್ದು. ಪ್ರಮುಖವಾಗಿ ಇದೀಗ ಯಾರು ಒಳ ಬರದಂತೆ ಹಗ್ಗವನ್ನ ಹಾಕಲಾಗಿದೆ. ಇನ್ನು ಈ ಬಗ್ಗೆ ಯಾರನ್ನೋ ಕೇಳಬೇಕು ಎಂಬುದು ಕೂಡ ತಿಳಿತಾ ಇಲ್ಲ ಅಂತಕ್ಕಂಥ ಮಾತನ್ನ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಕಲಬುರಗಿ ನಗರದಲ್ಲಿ ಆಟೋಗಳೇ ಏನು ಪ್ರಮುಖವಾಗಿ ಇಲ್ಲಿ ತಿರುಗಾಡ್ತವೆ. ಆದ್ರೆ ಇಲ್ಲಿನ ಒಂದು ಆಟೋಗಳಿಗೆ ಇದೀಗ LPG ಗ್ಯಾಸ್ ಕೂಡ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಹೀಗಾಗಿ ಆಟೋ ದರದಲ್ಲೂ ಕೂಡ ಅವರು ಹೆಚ್ಚಳವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಪ್ರತಿನಿತ್ಯವೂ ಕೂಡ ಆಟೋ ಒಂದು ಏನು ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು. ಪುರುಷೋತ್ತಮ್ ಕುಲಕರ್ಣಿ, ಫ್ರೀಡಂ ಟಿವಿ, ಕಲಬುರಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.